ಪ್ರೀತಿಯ ವಿದ್ಯಾರ್ಥಿಗಳೇ, ತ್ರಿಜ್ಯಗಳ ನಡುವಿನ ಕೋನವನ್ನು ಕೊಟ್ಟಾಗ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸುವುದು ಹೇಗೆ ಎಂಬುದನ್ನು ಈ ದಿನ ನಾವು ತಿಳಿದುಕೊಳ್ಳೋಣ. ಪ್ರಶ್ನೆ ಈ ರೀತಿ ಇದೆ. 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಎಳೆದು ಅದರಲ್ಲಿ ತ್ರಿಜ್ಯಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ 2 ತ್ರಿಜ್ಯಗಳನ್ನು ಎಳೆಯಿರಿ. ತ್ರಿಜ್ಯಗಳ ಅಂತ್ಯಬಿಂದುಗಳಲ್ಲಿ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಿ. ರಚನೆಯ ವಿಧಾನವನ್ನು ತಿಳ್ಕೊಳ್ಳೋಣ. ಮೊದಲು ಒಂದು ಬಿಂದುವನ್ನು ಗುರುತಿಸಿಕೊಳ್ಳಿ. ನಾನಿಲ್ಲಿ ಅದನ್ನು ಎ ಅಂತ ಹೆಸರಿಸಿದ್ದೇನೆ. ಕೈವಾರವನ್ನು 5 ಸೆಂಟಿಮೀಟ್ರಿಗೆ ಸರಿಪಡಿಸಿಕೊಂಡು ಎಯನ್ನು ಕೇಂದ್ರವಾಗಿಸಿ ಒಂದು ವೃತ್ತವನ್ನು ಎಳೆಯೋಣ. ಈಗ ಒಂದು ತ್ರಿಜ್ಯವನ್ನು ಎಳೆಯೋಣ. ನಾನು ಅದನ್ನು ಇಲ್ಲಿ ಎ ಬಿ ಅಂತ ಹೆಸರಿಸಿದ್ದೇನೆ. ಎಯನ್ನು ಕೇಂದ್ರವಾಗಿಸಿ 60 ಡಿಗ್ರಿಯ ಕೋನವನ್ನು ರಚಿಸೋಣ. ನೋಡಿ, ಈ ಬಿಂದುವನ್ನು ಸಿ ಅಂತ ಹೆಸರಿಸ್ತಾ ಇದ್ದೇನೆ. ಇಲ್ಲಿ ಎ ಬಿ ಮತ್ತು ಎ ಸಿಗಳು ವೃತ್ತದ 2 ತ್ರಿಜ್ಯಗಳಾಗಿವೆ. ಅವುಗಳ ನಡುವಿನ ಕೋನ ಎಷ್ಟಿದೆ? 60 ಡಿಗ್ರಿ ಇದೆ. ಈಗ ತ್ರಿಜ್ಯಗಳ ಅಂತ್ಯಬಿಂದುಗಳಲ್ಲಿ ಅಂದರೆ ಬಿ ಮತ್ತು ಸಿ ಬಿಂದುಗಳಲ್ಲಿ ನಾವು ಸ್ಪರ್ಶಕಗಳನ್ನು ರಚಿಸಬೇಕು. ಅದಕ್ಕಾಗಿ ಕೈವಾರವನ್ನು 5 ಸೆಂಟಿಮೀಟ್ರಿಗೇನೆ ಸರಿಪಡಿಸಿಕೊಳ್ಳಿ. ಬಿಯನ್ನು ಕೇಂದ್ರವಾಗಿಸಿ ಈ ರೀತಿಯಾಗಿ ಒಂದು ಅರ್ಧವೃತ್ತವನ್ನು ಎಳೆಯಿರಿ. ಅರ್ಧವೃತ್ತವನ್ನು ಎ ಬಿ ತ್ರಿಜ್ಯದ ಕೆಳಭಾಗದಲ್ಲಿಯೂ ಎಳೆಯಬಹುದು ಅಥವಾ ಮೇಲ್ಭಾಗದಲ್ಲಿ ಬೇಕಾದರೂ ಎಳೆಯಬಹುದು. ನಾನು ಇಲ್ಲಿ ತ್ರಿಜ್ಯದ ಕೆಳಭಾಗದಲ್ಲಿ ಅರ್ಧವೃತ್ತವನ್ನು ರಚಿಸಿದ್ದೇನೆ. ಇದು ನಮ್ಮ ವೃತ್ತವನ್ನು ಎಲ್ಲಿ ಛೇದಿಸ್ತದೆಯೋ ಆ ಬಿಂದುವನ್ನು ಗಮನಿಸಿ ಅದನ್ನು ಕೇಂದ್ರವಾಗಿಸಿ ಅಷ್ಟೇ ತ್ರಿಜ್ಯದಿಂದ ಆ ಅರ್ಧವೃತ್ತವನ್ನು ಛೇದಿಸುವಂತೆ ಒಂದು ಕಂಸವನ್ನು ಎಳೆಯಿರಿ. ಈಗ ಈ 2 ಛೇದನ ಬಿಂದುಗಳಿಂದ ಪುನಃ ಪರಸ್ಪರ ಛೇದಿಸುವಂತೆ 2 ಕಂಸಗಳನ್ನು ನಾವು ಈ ರೀತಿಯಾಗಿ ಎಳೆಯಬೇಕು. ಈ 2 ಕಂಸಗಳು ಛೇದಿಸುವ ಬಿಂದುವನ್ನು ನಾನಿಲ್ಲಿ ಕ್ಯೂ ಅಂಥೇಳಿ ಹೆಸರಿಸ್ತಾ ಇದ್ದೇನೆ. ಈಗ ಕ್ಯೂ ಮತ್ತು ಬಿಯನ್ನು ಸೇರಿಸಿ ವೃದ್ಧಿಸಿ. ಈಗ ಬಿ ಕ್ಯೂ ಇದು ವೃತ್ತಕ್ಕೆ ಬಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಇದೇ ರೀತಿ ನಾವು ಸಿ ಬಿಂದುವಿನಲ್ಲಿಯೂ ಸ್ಪರ್ಶಕವನ್ನು ರಚಿಸಬೇಕು. ಕೈವಾರವನ್ನು 5 ಸೆಂಟಿಮೀಟ್ರಿಗೆ ಸರಿಪಡಿಸಿಕೊಂಡು ಸಿಯನ್ನು ಕೇಂದ್ರವಾಗಿಸಿ ಅರ್ಧವೃತ್ತವನ್ನು ಎಳೆಯಬೇಕು. ಅದು ವೃತ್ತವನ್ನು ಎಲ್ಲಿ ಛೇದಿಸಿದೆಯೋ ಆ ಬಿಂದುವನ್ನು ಕೇಂದ್ರವಾಗಿಸಿ ಪುನಃ ಅರ್ಧವೃತ್ತವನ್ನು ಛೇದಿಸುವಂತೆ ಕಂಸವನ್ನು ಎಳೆಯಬೇಕು. ಈಗ ಈ 2 ಬಿಂದುಗಳಿಂದ ಪರಸ್ಪರ ಛೇದಿಸುವಂತೆ 2 ಕಂಸಗಳನ್ನು ಈ ರೀತಿಯಾಗಿ ಎಳೆಯಬೇಕು. ಗಮನಿಸ್ತಾ ಇದ್ದೀರಲ್ವ ಮಕ್ಕಳೇ? ಈ 2 ಕಂಸಗಳು ಛೇದಿಸುವ ಬಿಂದುವನ್ನು ಪಿ ಅಂಥೇಳಿ ಹೆಸರಿಸ್ತಾ ಇದ್ದೇನೆ. ಈಗ ಪಿ ಮತ್ತು ಸಿಯನ್ನು ಸೇರಿಸಿ ವೃದ್ಧಿಸಿ. ಇದು ಸಿ ಬಿಂದುವಿನಲ್ಲಿ ವೃತ್ತಕ್ಕೆಳೆದಂತಹ ಸ್ಪರ್ಶಕವಾಗಿದೆ. ಕೆಳಗಡೆ ಏನು ಬರೀಬೇಕು? ಬಿ ಕ್ಯೂ ಮತ್ತು ಸಿ ಪಿಗಳು ಅಪೇಕ್ಷಿತ ಸ್ಪರ್ಶಕಗಳಾಗಿವೆ ಅಂತ ಬರೀಬೇಕು. ನಾವೀಗ ತ್ರಿಜ್ಯಗಳ ನಡುವಿನ ಕೋನವನ್ನು ಕೊಟ್ಟಾಗ ಸ್ಪರ್ಶಕಗಳನ್ನು ಹೇಗೆ ರಚಿಸುವುದು ಎಂಬುದನ್ನು ತಿಳ್ಕೊಂಡಿದ್ದೇವಲ್ವಾ? ಇದೇ ರೀತಿಯ ಹಲವಾರು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಧನ್ಯವಾದಗಳು.